ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಜೆ ಸೆಲ್ವರಾಜು. ಏನು ವಿಷಯ ಇದ್ದರೂ ಸರಿ, ನಾವು ನಂಬಬೇಕು. ನಂಬಿ ಯಾವುದೋ ಒಂದು ಕೆಲಸ ಮಾಡಿದ್ರೆ ಖಂಡಿತ ಸಕ್ಸಸ್ಸಿಂಗ್ ಆಗುತ್ತೆ. ಈಗ ಈ ಭೂಲೋಕ 3 ಪರ್ಸನ್ನಲ್ಲಿ ಕಂಟ್ರೋಲ್ ಐತೆ: ಬ್ರಹ್ಮ, ವಿಷ್ಣು, ಶಿವ. 3 ಜನ 3 ಡ್ಯೂಟಿ ಮಾಡ್ತಾರೆ. ಇವರೇ ದೊಡ್ಡವರು ಅವರೇ ದೊಡ್ಡವರು ಅಂತ ಹೇಳಂಗಿಲ್ಲ. ಎಲ್ಲ ಒಟ್ಟಿಗೆ ಮಾಡಿದರೆ ಈ ಭೂಲೋಕ ರನ್ ಮಾಡ್ತಾಯಿದೆ, ಸರಿನಾ? ಈಗ 3 ಜನ ನಾವು ಪ್ರಾರ್ಥನೆ ಮಾಡಬೇಕಂದ್ರೆ ಒಂದು ದಿವಸದಲ್ಲಿ ಆಗಲ್ಲ, ಸರಿನಾ? ಈಗ ಶಿವ ಒಂದು ಸೈಡ್ ಇರ್ತಾರೆ, ವಿಷ್ಣು ಒಂದು ಸೈಡ್ ಇರ್ತಾರೆ, ಬ್ರಹ್ಮ ಒಂದು ಸೈಡ್ ಇರ್ತಾರೆ. ಬಟ್ ಹೊಸೂರಿನಲ್ಲಿ 3 ಬೆಟ್ಟ ಒಂದೇ ಲೈನಲ್ಲಿ ಐತೆ. ಈ ವರ್ಲ್ಡ್ನಲ್ಲಿ ಎಲ್ಲಿ ಇಲ್ಲ. ಫಸ್ಟು ಬ್ರಹ್ಮಮಲೆ ಐತೆ, ಆಮೇಲೆ ಶಿವ ಬೆಟ್ಟ, ಆಮೇಲೆ ಲಕ್ಷ್ಮೀನಾರಾಯಣ ಬೆಟ್ಟ. 3 ಒಟ್ಟಿಗೆ ಸೇಮ್ ಡಿಸ್ಟೆನ್ಸ್ನಲ್ಲಿ ಇದ್ದಾರೆ. ಇದಕ್ಕೋಸ್ಕರ ದೊಡ್ಡ ದೊಡ್ಡ ವೀಡಿಯೋಗಳೆಲ್ಲ ಯಾರ್ಯಾರೋ ಮಾಡಿದ್ದಾರೆ, ನಾನು ಬೇರೆ ವೀಡಿಯೋಗಳು ಮಾಡಿದ್ದೀವಿ. ಒಂದು ದಿವಸದಲ್ಲಿ 3 ಜನ ನೋಡಿಬಿಟ್ರೆ ತುಂಬ ಒಳ್ಳೆಯದು. ನಾನಿರೋದು ಬಾನಸವಾಡಿ. ಟ್ರೈನಲ್ಲೇ ಹೋಗ್ತೀವಿ, ತಿರ್ಗಾ ಟ್ರೈನಲ್ಲೇ ಬರ್ತೀವಿ, ಅದೇ ಟ್ರೈನಲ್ಲೇ ಬರ್ತೀವಿ. ಹೋಗೋದು ಬೆಳಗ್ಗೆ 6 ಗಂಟೆಗೆ ಹೋಗ್ತೀವಿ, 6:15. ಅದು 8 ಗಂಟೆಗೆ 8:15 ರೀಚ್ ಆಗುತ್ತೆ, ಸರಿನಾ? ಅಲ್ಲಿಂದ ಫಸ್ಟು ಇವ್ರ ಹತ್ರ ಹೋಗಬೇಕು, ಲಕ್ಷ್ಮೀನಾರಾಯಣ. ಬಸ್ನಲ್ಲಿ ಹೋಗಿದ್ರೆ ಬಸ್ ಸ್ಟ್ಯಾಂಡ್ ಹೋಗುತ್ತೆ, ಬಸ್ ಸ್ಟ್ಯಾಂಡ್ ಹೋಗಿದ್ರೆ ಅಲ್ಲಿಂದ ನಡ್ಕೊಂಡು ಹೋಗ್ಬೋದು. ಟ್ರೈನಿಂದ ಟೌನ್ ಬಸ್ನಲ್ಲಿ ಬಸ್ ಸ್ಟ್ಯಾಂಡ್ಗೆ ಹೋಗಬೇಕು. ಆ ಬಸ್ ಸ್ಟ್ಯಾಂಡಿಂದ ಲಕ್ಷ್ಮೀನಾರಾಯಣ ದೇವಸ್ಥಾನಕ್ಕೆ ಹೋಗಬೇಕು. ಹೋಗ್ಬಿಟ್ಟು ಅವ್ರ ಹತ್ರ ನಾವು ಪ್ರಾರ್ಥನೆ ಮಾಡ್ಕೊಬೋದು, ಸರಿನಾ? ಮಾಡಿಬಿಟ್ಟು ಅವ್ರ ಹತ್ರ ಆಶೀರ್ವಾದ ತಗೊಳ್ಬೇಕು. ತಗೊಂಡ್ಬಿಟ್ಟು ನೆಕ್ಸ್ಟು ಇದು ಹತ್ರ ಹೋಗಬೇಕು. ಯಾರ ಹತ್ರ? ಬ್ರಹ್ಮ ಹತ್ರ. ಬ್ರಹ್ಮ ಹತ್ರ ನೋಡಿಬಿಟ್ಟು ಅವ್ರ ಹತ್ರ ಪ್ರಾರ್ಥನೆ ಮಾಡಿಬಿಟ್ಟು ಆಮೇಲೆ ಶಿವ ಹತ್ರ ಬರಬೇಕು, ಸರಿನಾ? ಇದು ಬಂದು ಎಲ್ಲ ಜಾಗಕ್ಕೆ ವೀಡಿಯೋ ಮಾಡೋಕ್ಕೆ ಅಲೌಡ್ ಇಲ್ಲ, ಸರಿನಾ? ಬ್ರಹ್ಮ ಹತ್ರ ಯಾರೂ ಇರಲ್ಲ, ವೀಡಿಯೋ ಮಾಡ್ಬೋದು, ಅರ್ಥ ಆಯ್ತಾ? ಲಕ್ಷ್ಮೀನಾರಾಯಣ ಹತ್ರ ಅಲೌಡ್ ಇಲ್ಲ, ಅದು ದೇವಸ್ಥಾನ ಹತ್ರ ಹೇಳಿದ್ದಾರೆ. ಇದರೂ ಸರಿ, ತುಂಬ ರಿಕ್ವೆಸ್ಟ್ ಮಾಡಿ ನೀವು ಎಲ್ಲರೂ ನೋಡಬೇಕು, ಅದು ಆಶೀರ್ವಾದ ತಗೊಳ್ಬೇಕು ಅಂತ ಒಳ್ಳೆ ಮೈಂಡ್ನಲ್ಲಿ ಸ್ವಲ್ಪ ಮಾಡಿ ವಿಡಿಯೋ ಅಪ್ಲೋಡ್ ಮಾಡ್ತಾಯಿದ್ವಿ. ಬನ್ನಿ ಬನ್ನಿ ಬನ್ನಿ. ಇದೇ ಫಸ್ಟ್ ದೇವಸ್ಥಾನ, ಲಕ್ಷ್ಮೀನಾರಾಯಣ ದೇವಸ್ಥಾನ, ಸರಿನಾ? ಈ ಥರ ಇಷ್ಟು ಸ್ಟೆಪ್ಗಳೈತೆ. ನಾವು ನಡ್ಕೊಂಡು ಹೋಗ್ಬೇಕು. ನಡ್ಕೊಂಡು ಹೋಗ್ಮೇಲೆ ನೀವು ಈ ಜೊತೆಯಲ್ಲೇ ಬಂದುಬಿಡಿ. ನೀವು ನಡ್ಕೊಂಡು ಬರ್ತಾಯಿದ್ದೀರಾ ಅಂತ ತಿಳ್ಕೊಳ್ಳಿ, ಅದಕ್ಕೂ ಒಳ್ಳೆಯದಾಗತ್ತೆ. ಡೈರೆಕ್ಟಾಗಿ ಬಂದರೆ 100%, ನೀವು ವೀಡಿಯೋ ನೋಡಿ ಪ್ರಾರ್ಥನೆ ಮಾಡಿದ್ರೆ 50%. ಏನೋ ಬರಲಿ, ಒಳ್ಳೆಯದಾಗಲಿ. ಫಸ್ಟ್ ಬಂದು ಆಂಜನೇಯ ಸ್ಥಳ ಐತೆ. ಇದು ಆಂಜನೇಯರು ಲಾಕ್ ಮಾಡಿದ್ದಾರೆ. ನೆಕ್ಸ್ಟು ಚಿಕ್ಕ ಸ್ಟೆಪ್ಪು ಹೋಗಿದ್ರೆ ಲಕ್ಷ್ಮೀನಾರಾಯಣ ಸ್ವಾಮಿ ದೇವಸ್ಥಾನ. ಇದು ಒಳಗಡೆ ಸುತ್ತಮುತ್ತ ತೋರಿಸ್ತಾ ಇದ್ದೀವಿ. ಸುತ್ತಮುತ್ತನಲ್ಲಿ ಮಾಡ್ಬೋದು ವೀಡಿಯೋ, ಒಳಗಡೆ ಮಾಡಂಗೆ ಇಲ್ಲ. ಅಲ್ಲಿ ಯಾರೂ ಇಲ್ಲ, ಬೈ ಚಾನ್ಸ್ 2 ಮಿನಿಟ್ಸ್ ಯಾರೂ ಇಲ್ಲ. 2 ಮಿನಿಟ್ಸ್ ನನ್ನ ಕೆಲಸ ಫಿನಿಷ್ ಮಾಡಿಬಿಟ್ಟಿದ್ದೀವಿ, ಸರಿನಾ? ಹಿಂಗೆ ನಡ್ಕೊಂಡು ಹೋಗಿದ್ರೆ ಈಗ ಲೆಫ್ಟ್ ಸೈಡ್ನಲ್ಲಿ ಗಣಪತಿ ಇದ್ದಾರೆ, ಗಣಪತಿ ದೇವರು ಇದ್ದಾರೆ. ಅವರ ಪ್ರಾರ್ಥನೆ ಮಾಡ್ಕೊಂಡ್ಬಿಡಿ. ಯಾವಾಗಲೂ ಗಣಪತಿ ಫಸ್ಟು.
ಸರಿನಾ. ಆಮೇಲೆ ಇದು ಒಂದು ಖಾಲಿ ಮಂಟಪ. ಸುತ್ಕೊಂಡು ಬರ್ತಾಯಿದ್ವಿ. ಓಂ ಶ್ರೀಮನ್ನಾರಾಯಣ ಪೊಟ್ಟು, ಶ್ರೀಮನ್ನಾರಾಯಣ ಪೊಟ್ಟು, ನಮೋ ನಾರಾಯಣ, ನಮೋ ನಾರಾಯಣ, ನಮೋ ನಾರಾಯಣ, ನಮೋ ನಾರಾಯಣ, ನಮೋ ನಾರಾಯಣ. ಒಳಗಡೆ ಹೋಗ್ತಾಯಿದ್ದೀವಿ, ಹೋಗ್ಬಿಟ್ಟಿದ್ದೀವಿ. ಓಂ ನಾರಾಯಣ ಪೊಟ್ಟು, ಓಂ ಶ್ರೀಮನ್ನಾರಾಯಣ ಪೊಟ್ಟು, ಶ್ರೀಮನ್ನಾರಾಯಣ ಪೊಟ್ಟು, ನಾರಾಯಣ ಪೊಟ್ಟು, ನಾರಾಯಣ ಪೊಟ್ಟು. ಆಶೀರ್ವಾದ ತಗೊಳ್ಳಿ, ಆಶೀರ್ವಾದ ತಗೊಳ್ಳಿ, ಆಶೀರ್ವಾದ ತಗೊಳ್ಳಿ. ಇಲ್ಲಿಂದನೇ ಪ್ರಾರ್ಥನೆ ಮಾಡ್ಕೊಳ್ಳಿ, ಸರಿನಾ. 1-2 ನಿಮಿಷ ಯಾರು ಇಲ್ಲ, ವೀಡಿಯೋ ಮಾಡಿಬಿಟ್ಟಿದ್ದೀವಿ. ಇದು ಅವ್ರು ಬೇರೆಯವ್ರಿಗೂ ಗೊತ್ತಿಗಿದ್ರೆ ನನಗೆ ಬೈತಾರೆ. ಒಳ್ಳೆಯದು ಆಗಬೇಕು, ಒಳ್ಳೆಯದಾಗಲಿ ಅಂತ ಮೈನಲ್ಲಿ ಮಾಡಿದ್ದೀವಿ. ಎಷ್ಟು ಸಲ ಹೋಗಿದ್ದೀವಿ, ಒಂದು ಸಲನೂ ವೀಡಿಯೋ ಮಾಡೋಂಗಿಲ್ಲ. ಬಂದುಬಿಟ್ಟಿದ್ದೀವಿ. ಬಂದುಬಿಟ್ಟು ಕೆಳಗಡೆ ಸ್ಟೆಪ್ಪು ಹೋಗ್ತಾಯಿದ್ದೀವಿ. ಹಿಂಗೆ ನೋಡಿಬಿಟ್ಟಿದ್ದೀವಿ, ಪ್ರಾರ್ಥನೆ ಮಾಡ್ಕೊಂಡಿದ್ದೆ. ಆವಾಗ ಅವು ಸ್ಟಾಪ್ ಮಾಡ್ಕೊಳ್ಳಿ ನೀವು, ಸರಿನಾ. ಈಗ ಕೆಳಗಡೆ ಬರ್ತಾಯಿದ್ದೀವಿ. ಕೆಳಗಡೆ ಬಂದ ಮೇಲೆ ಇದು ಹತ್ರ ಕೆಳಗಡೆ ಬ್ರಿಡ್ಜ್ ಡೌನ್ನಲ್ಲಿ ಪೆಟ್ರೋಲ್ ಬಂಕ್ ಇರುತ್ತೆ. ಅಲ್ಲಿಂದ ಬಸ್ನಲ್ಲಿ ಹೋಗಿದ್ರೆ RBL ಸ್ಟಾಪ್ ಅಂತ ಸ್ಟಾಪ್ ಐತೆ. ಅದು RBL ಸ್ಟಾಪಕ್ಕೆ ಹೋಗ್ಬಿಟ್ಟು ಅಲ್ಲಿಂದ ನಡ್ಕೊಂಡು ಹೋಗ್ಬೋದು. ಇದೇ ಬ್ರಹ್ಮದೇವರು. ಓಂ ಬ್ರಹ್ಮದೇವ ಪೊಚ್ಚು, ಓಂ ಬ್ರಹ್ಮದೇವ ಪೊಚ್ಚು, ಓಂ ಬ್ರಹ್ಮದೇವ ಪೊಚ್ಚು, ಓಂ ಬ್ರಹ್ಮದೇವ ಪೊಚ್ಚು, ಓಂ ಬ್ರಹ್ಮದೇವ ಪೊಚ್ಚು. ಕ್ಲೋಸಪ್ನಲ್ಲಿ ಮಾಡಿದ್ವಿ. ಓಂ ಬ್ರಹ್ಮದೇವ ಪೊಚ್ಚು, ಓಂ ಬ್ರಹ್ಮದೇವ ಪೊಚ್ಚು. ಪ್ರಾರ್ಥನೆ ಮಾಡ್ಕೊಳ್ಳಿ, ದಯವಿಟ್ಟು ಪ್ರಾರ್ಥನೆ ಮಾಡ್ಕೊಳ್ಳಿ. ಓಂ ಬ್ರಹ್ಮದೇವ ಪೊಚ್ಚು, 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 ಓಂ ಬ್ರಹ್ಮದೇವ ಪೊಚ್ಚು. ನಿಮಗೆ ಏನೇನು ಬೇಕೋ ಕೇಳ್ಕೊಳ್ಳಿ, ಎಲ್ಲ ಕೊಡ್ತಾರೆ. ಇವ್ರ ಹತ್ರ ಜನ ಇರಲ್ಲ. ಡೈಲಿ ಬೆಳಗ್ಗೆ ಪೂಜೆ ನಡೆಯುತ್ತೆ, ಅದರಲ್ಲಿ ನೀವು ಜಾಯಿನ್ ಮಾಡ್ಕೊಬೋದು. ಬೆಳಗ್ಗೆ 7:30 9:30 10:00 ಇದ್ದಾರೆ. ಬೆಳಗ್ಗೆ ಮಾತ್ರ ಪೂಜೆ, ಸಾಯಂಕಾಲ ಬರುವುದಿಲ್ಲ. ನಿಮಗೇನು ಬೇಕೋ ಕೇಳ್ಕೊಳ್ಳಿ, ಎಲ್ಲ ಸಿಕ್ಕತ್ತೆ, ಸರಿನಾ. ಬಟ್ ನನ್ನ ಪಾಲಿಸಿ ಏನಿದ್ರೆ ಯಾವುದೂ ಕೇಳಲ್ಲ. ಹೋಗ್ತೀವಿ, ನಮಗೆ ಒಳ್ಳೆ ಮೈಂಡ್ ಕೊಡಿ, ನನಗೆ ಯಾವ್ದು ನಡೆದ್ರೂ ಒಳ್ಳೇದಾಗಬೇಕು, ನೀವು ನಮ್ಮ ಜೊತೆಯಲ್ಲಿರಬೇಕು, ಬಂದುಬಿಡಿ ಮನೆಗೆ ಅಂತ ಹೇಳಿಬಿಟ್ಟು ಕರೆಯೋದು. ಅವರು ನಮ್ಮ ಜೊತೆಯಲ್ಲಿದ್ದಾರೆ. ನನ್ನ ಪಾಯಿಂಟ್ ಚೆಕ್ ಮಾಡೋದು 3 ಜನ ಅಲ್ಲಿ ಇವರೇ ಮೇಯ್ನು. ಇವರು ನನಗೆ ನಾನು ಬಿಲೀವ್ ಮಾಡ್ತೀವಿ. ಎಲ್ಲಿ ಹೋಗ್ಬಿಟ್ಟು ನಾನು ಹೇಳಿದ್ರು ಸರಿ, ನೀರು ಬಂದುಬಿಡುತ್ತೆ. ನೀರು ಬಂದಿಲ್ಲ ಅಂದರೂ ಸರಿ, ಇವ್ರ ಹತ್ರ ಜಗಳ ಮಾಡಿ ನೀರು ತಗೊಳ್ತೀವಿ. ಎಷ್ಟೋ ಜಾಗ 1000 ಫೀಟ್ ಡ್ರಿಲ್ ಮಾಡಿಬಿಟ್ಟು ಏನೋ ಹೆಚ್ಚು ಕಡಿಮೆ ಆಗಿಬಿಟ್ರೆ ಬ್ರಹ್ಮದೇವರ ಮೇಲೆ ಭಾರ ಇಟ್ಟು ಒಂದು ಹಾಲು ಪ್ಯಾಕೆಟು ಹಾಕ್ಬಿಟ್ಟು ಚಾಕ್ಲೇಟ್ ಕೊಟ್ಬಿಟ್ರೆ ಖಂಡಿತಾಗೆ ಸಕ್ಸಸ್ ಆಗಿಬಿಡುತ್ತೆ. 3 ರಾಡ್ನಲ್ಲಿ ನೀರು ಬಂದುಬಿಡುತ್ತೆ. ಬಂದ ಮೇಲೆ ಇಲ್ಲಿ ಕರ್ಕೊಂಡು ಬರ್ತೀವಿ, ಒಂದು ಒಳ್ಳೆಯ ಪೂಜೆ ಒಂದು ಮಾಡ್ತೀವಿ. ಪೂಜೆ ಮಾಡಿ ಇದು ಆಗುತ್ತೆ, ಅವ್ರಿಗೆ ಸಮಾಧಾನ ಆಗುತ್ತೆ. ಓಂ ಬ್ರಹ್ಮದೇವ ಪೊಚ್ಚು. ಅದು ಮಾತ್ರ ಇಲ್ಲ, ಯಾವುದು ಬೇಕೋ ಸರಿ. ನಿಮಗೆ ಮ್ಯಾರೇಜ್ ಪ್ರಾಬ್ಲಮ್ಮು, ಬಿಸ್ನೆಸ್ಗೆ ಕಡಿಮೆ ಇರೋದು, ಬೇರೆ ಏನೋ ಟೆನ್ಷನ್ನು ಯಾವುದೋ ಇರಲಿ, ಇದು ಒಂದು ಸಲ ಟ್ರೈ ಮಾಡಿ ನೋಡಿ. ಒಂದು ಸಲ ಬೇಕಂದರೆ ಎಲ್ಲೆಲ್ಲಿ ಹೋಗಿರ್ಬೋದು, ಏನೇನು ಮಾಡಿರ್ಬೋದು, ಇಲ್ಲಿಗೆ ಬಂದು 3 ಸಲನೂ ಒಂದೇ ದಿವಸದಲ್ಲಿ ನೋಡ್ಕೊಂಡ್ಬಿಡಿ. ಏನಾಗತ್ತೋ ನೋಡಿ. 1 ವಾರ ವೆಯ್ಟ್ ಮಾಡಿ, ಸರಿನಾ. ಏನು ಕೇಳೋದು ಬಿಡ, ಬನ್ನಿ, ಆಶೀರ್ವಾದ ತಗೊಳ್ಳಿ, ಮನೆಗೆ ವಾಪಸ್ ಬನ್ನಿ, ಸಾಕು. ಬ್ರಹ್ಮದೇವರು ನೋಡಿಬಿಟ್ಟು ನೆಕ್ಸ್ಟು ಶಿವ ದೇವಸ್ಥಾನಕ್ಕೆ ಹೋಗಬೇಕು. ಶಿವ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಅಲ್ಲಿ ಪ್ರಾರ್ಥನೆ ಮಾಡಿಬಿಟ್ಟು ಮಧ್ಯಾಹ್ನ ಊಟ ಸಿಕ್ಕತ್ತೆ. ಆ ಊಟ ತಿಂದ್ಬಿಟ್ಟು ಮನೆಗೆ ಬಂದುಬಿಟ್ರೆ, ಮನೆಗೆ ಬರೋಕ್ಕೆ ಟ್ರೈನ್ ಇರೈತೆ. ಆ ಟ್ರೈನು ತೋರಿಸ್ತೀವಿ ನೋಡಿ. ರೆಗ್ಯುಲರಾಗಿ ಅದು ಟ್ರೈನು 3:45
ಸರಿನಾ. ನೋಡಿ, ತುಂಬ ಚಿಕ್ಕದು ಜಾಗ. ಶಿವ ದೇವಸ್ಥಾನ ಬಂದುಬಿಟ್ಟಿದ್ದೀವಿ. ಇದೇ ಎಂಟ್ರೆನ್ಸು. ಅದು ಮುಂಚೆ ಒಂದು ದೇವಸ್ಥಾನ ಐತೆ. ಇದರಲ್ಲಿ ವೀಡಿಯೋ ಮಾಡೋಕ್ಕಾಗತ್ತೆ, ಅದು ಇದರಲ್ಲಿ ವೀಡಿಯೋ ಮಾಡಿದ್ವಿ. ಇದು ಬಿಟ್ಟು ಇನ್ನೊಂದು ಸಲ ಮುಂಚೆ ಹೋಗಿದ್ರೆ ಆ ಜಾಗಕ್ಕೆ ವೀಡಿಯೋ ಅಲೌಡ್ ಇಲ್ಲ. ಇವ್ರ ಹತ್ರ ಪರ್ಮಿಷನ್ ತೊಗೊಂಡ್ಬಿಟ್ಟು ಮಾಡಿದ್ದೀವಿ. ಸರಿ, ಲಕ್ಷ್ಮೀನಾರಾಯಣ ಬಂದು ಏನು ಕೇಳಿಲ್ಲ. ಇಲ್ಲಿ ಬಂದು ಶಿವ ದೇವಸ್ಥಾನದಲ್ಲಿ ಪರ್ಮಿಷನ್ ಕೇಳಿಬಿಟ್ಟು ಮಾಡಿದ್ದೀವಿ. ಸರಿನಾ. ಇಷ್ಟು ಕ್ಲೋಸಪ್ನಲ್ಲಿ ನೋಡೋಂಗಿಲ್ಲ. ನೀವು ಹೋಗಿದ್ರೆ ಅಷ್ಟು ಕ್ಲಿಯರೆನ್ಸ್ ಸಿಕ್ಕಲ್ಲ. ವೀಡಿಯೋನಲ್ಲಿ ಪ್ರಾರ್ಥನೆ ಮಾಡ್ಕೊಳ್ಳಿ. 3 ಜನನೂ ನೋಡಿಬಿಟ್ಟು ಏನು ಪ್ರಾರ್ಥನೆ ಮಾಡ್ತಾರೋ ಮಾಡ್ಕೊಳ್ಳಿ. ನಿಮಗೆ ಮೈಂಡಿಗೆ ಬೇರೆಯವ್ರಿಗೆ ಟ್ರಾನ್ಸ್ಫರ್ ಮಾಡಬೇಕು, ಶೇರ್ ಮಾಡಬೇಕಂದ್ರೆ ಮೈಂಡಲ್ಲಿ ಬಂದರೆ ಮಾತ್ರ ನೀವು ಮಾಡಿ, ಏನು ತೊಂದರೆ ಇಲ್ಲ. ಸರಿನಾ. ಈ ವಿಡಿಯೋ ನೋಡಬೇಕು, ಲೈಕ್ ಕೊಡಬೇಕು, ಸಬ್ಸ್ಕ್ರಿಪ್ಷನ್ ಮಾಡಬೇಕು, ಶೇರ್ ಮಾಡಬೇಕು ಅಂತ ಏನೂ ಪ್ರಾಬ್ಲಮ್ ಇಲ್ಲ. ಇದು ವಿಡಿಯೋ ಹಾಕಿರದೆ ನನ್ನ ಲೆಕ್ಕ ಪ್ರಕಾರ ನನ್ನ ಪುಣ್ಯನಲ್ಲಿ ಇದು ಹಾಕಿದ್ದೀವಿ ಅಂತ ನನ್ನ ಮೈಂಡ್ನಲ್ಲಿ ಐತೆ. ಸರಿನಾ. ಇದು ದೇವರು ಒಂದು ಬಾಕಿ ನನಗೆ ಕೊಟ್ಟಿದ್ದಾರೆ, ಮಾಡ್ತಾಯಿದ್ವಿ. ಇದು ನೋಡಿ, ಇಲ್ಲಿ ಬಂದುಬಿಟ್ಟು ಸುತ್ತಮುತ್ತ ಬರ್ತಾಯಿದೆ, ಎಲ್ಲ ತೋರಿಸ್ತಾಯಿದೆ. ಇದೇ ಥರ ಮುರುಘರ ದೇವಸ್ಥಾನ ಹೊಸೂರಿನಲ್ಲಿ ಐತೆ. ಅದು ಒಂದು ಸಲ ವೀಡಿಯೋ ಹಾಕ್ಬೇಕಂತ ಮೈಂಡಲ್ಲಿದೆ, ನೋಡೋಣ. ನೋಡಿ, ಇಲ್ಲಿ ಬಂದು ಪೂಜೆ ಮಾಡಿಬಿಟ್ಟು ಹೋಗಿದ್ರೆ ತುಂಬ ಒಳ್ಳೆಯದಾಗತ್ತೆ. ಸರಿನಾ. ಓಕೆ. ಇಷ್ಟು ನೇರ ಪೇಷಂಟಾಗಿ ನೋಡೋದಕ್ಕೆ ತುಂಬ ಧನ್ಯವಾದಗಳು. ಫುಲ್ ಕವರ್ ಮಾಡಿದ್ದೀವಿ. 3 ದಿವಸ 3 ಜಾಗನೂ 3 ದೇವರು ನೋಡಿದ್ದೀರಾ. ಸರಿಯಾ. ಡೈರೆಕ್ಟಾಗಿ ಹೋಗ್ಬಿಟ್ಟು ಬನ್ನಿ ಒಂದು ಸಲ, ಆವಾಗ ನಿಮಗೆ ಅದು ವಿಷಯಗಳು ಅರ್ಥ ಆಗುತ್ತೆ. ನಾವು ಇನ್ನೊಂದು ವೀಡಿಯೋನಲ್ಲಿ ಮೀಟ್ ಮಾಡೋಣ. ನನ್ನ ಕೆಲಸ ಬಂದು ಬೋರ್ವೆಲ್ಲು ವಾಟ್ರ್ ಪ್ಯಾಂಟ್ ಚೆಕ್ ಮಾಡೋದು, ಪ್ಲಸ್ ಡ್ರಿಲ್ಲಿಂಗ್ ಮಾಡೋದು, ಎಲ್ಲ ಕೆಲಸ ಮಾಡ್ತೀವಿ. ಕ್ಯಾಮರಾ ಸ್ಕ್ಯಾನಿಂಗು, ಸ್ಟ್ರಕ್ ಮೋಟರ್ ರಿಮೂವಿಂಗು, ಎಲ್ಲ ಪ್ರತಿಯೊಂದು. ಸರಿನಾ. ತಿರ್ಗಾ ಎಲ್ಲ ಫಿನಿಷ್ ಮಾಡಿಬಿಟ್ಟು ಇಲ್ಲಿ ಬಂದುಬಿಡ್ತೀವಿ. ಇದೇ ಹೊಸೂರು. ಇದೇ ಟ್ರೈನಲ್ಲಿ ಬೆಳಗ್ಗೆ ಬಂದಿದ್ವಿ, ಅದೇ ಟ್ರೈನಲ್ಲಿ ಹೋಗ್ತೀವಿ. ಸರಿನಾ. ಈಗ ಆ ಟೈಮಿಗೆ ಒಂದು ಟ್ರೈನ್ ಕ್ರಾಸ್ ಆಗುತ್ತೆ. ಕೊಯಂಬತ್ತೂರು ಹೋಗೋ ಟ್ರೈನ್ ಅದು. ಒಂದೇ ಭಾರತ್ ಅಂತ ಹೇಳ್ತಾರೆ. ಅದು ಹೆಂಗಿದೆ ನೋಡಿ ಟ್ರೈನು, ಸ್ಪೆಷಲಾಗಿ ಮಾಡಿದ್ದಾರೆ. ಮೇನ್ ಸ್ಟೇಷನ್ ಮಾತ್ರ ಸ್ಟಾಪ್ ಆಗುತ್ತೆ ಅಂತ ಕಾಣಿಸ್ತೆ. ಏರೋಪ್ಲೇನ್ ಥರ ಐತೆ. ಬಂದು ಸ್ಟಾಪ್ ಆಗುತ್ತೆ. ಅದು ಸ್ಟಾಪ್ ಆದಮೇಲೆ ನನ್ನ ಟ್ರೈನು ಮೂಮೆಂಟ್ ಆಗುತ್ತೆ. ಇದು ಟ್ರೈನು ಹೊಸೂರಿಂದ ಯಶವಂತಪುರ ಮಾತ್ರ ಹೋಗುತ್ತೆ. ನೀವು ನಮ್ಮ ಜೊತೆಯಲ್ಲಿ ಬಂದರೆ ಕರ್ಕೊಂಡು ಹೋಗ್ತೀವಿ. ಎವ್ರಿ ಟ್ಯೂಸ್ಡೇ ನಾವು ಹೋಗ್ತೀವಿ. ಅಲ್ಲಿ ಹೊಸೂರು ದೇವಸ್ಥಾನದಲ್ಲಿ ಯಾರು ಬರ್ತಾರೋ, ಸರಿನಾ, ಅಲ್ಲಿ ಇರೋ ಟೈಮ್ನಲ್ಲಿ ಫ್ರೀಯಾಗಿ ನ್ಯೂಮರಾಲಜಿ ಹೇಳ್ತೀವಿ. ಅವ್ರ ಹೆಸರು ಚೆನ್ನಾಗಿದೆ, ಚೆನ್ನಾಗಿಲ್ಲ ಅಂತ ಡೀಟೇಲ್ಸು ಹೇಳ್ತೀವಿ. ಓಕೆ, ಅಷ್ಟೇ. ಹೊಸೂರಿಂದ ಬಿಡ್ತಾಯಿದ್ವಿ, ಮನೆಗೆ ಬಂದುಬಿಡ್ತೀವಿ. ಈ ವಿಡಿಯೋ ನೋಡೋರು ಎಲ್ಲರಿಗೂ ಒಳ್ಳೆಯದು ಆಗಬೇಕಂತ ನಾನು ಪರ್ಸ್ನಲ್ಲಾಗಿ ದೇವರ ಹತ್ರ ಪ್ರಾರ್ಥನೆ ಮಾಡ್ಕೊಳ್ತೀವಿ. ಒಳ್ಳೆಯದು ಆಗುತ್ತೆ, ನೋಡೋಣ. ಆಲ್ ಇಸ್ ವೆಲ್, ಆಲ್ ಇಸ್ ವೆಲ್.